ಆಗೋಯ್ತಲ್ಲ ಏನು ಮಾಡೋದು. ಅಲ್ಲ ಮನುಷ್ಯರಿಗೂ ನಂಬಿಕೆ ಅಲ್ವಾ ಹಿಂಗೆ ಮಾಡಿದ್ರಲ್ಲ ಅವರು. ಹಾಂ ಅಲ್ಲ ಮನುಷ್ಯರಿಗೂ ನಂಬಿಕೆ ಅಲ್ವಾ. ನಾವು ನಂಬಿ ಮಾಡಿದ್ವಿ ಇವ್ರು ಹಿಂಗೆ ಮೋಸ ಮಾಡಿದ್ರಲ್ಲ ನಮಗೆ. ಅಲ್ಲ ನಾವು ಏನು ಕಮ್ಮಿ ಆಗಿದ್ದಾವು. ನನ್ನ ಮಗ ನೋಡಿ ಚಿಂದಂಗೆ ಅವನೇ. ಆಸ್ತಿಲಿ ಕಮ್ಮಿ ಆಗಿದ್ದಾವ, ಮನೇಲಿ ಕಮ್ಮಿ ಆಗಿದ್ದಾವ. ನನ್ನ ಮಗ ಗುಂಡದಲ್ಲಿ ಕಡಿಮೆ ಆಗಿದ್ದಾನ. ಹಾಂ ಈ ಕೆಲಸ ಮಾಡಿಬಿಟ್ರಲ್ಲ ನಮಗೆ. ಮಾನ ಮರ್ಯಾದೆ ಬೇಡವಾ ಇವ್ರಿಗೆ? ಏನು ದುಡ್ಡು ಅಂದರೆ ಏನು ತಿನ್ಬಿಟ್ಟಾರ? ದುಡ್ಡ ಹೊಟ್ಟೆಗೆ ಅನ್ನನೇ ತಾನೇ ತಿನ್ನೋದು. ನಮಗಿಂತ ಜಾಸ್ತಿ ಚೆನ್ನಾಗಿರೋರು ಬಂದವ್ರೆ ಅಂದ್ಬಿಟ್ಟು ಒಬ್ಬರು ಮಾತ್ರ ನಮಗೆ ಮಾಡಿಬಿಟ್ಟು ಅವ್ರಿಗೂ ಮಾತು ಕೊಟ್ಟಿದಾರಂತಲ್ಲ. ಹಾಂ ಫೋನ್ ಮಾಡಿದ್ರೆ ಫೋನ್ ಎತ್ತಾ ಇಲ್ವಲ್ಲ, ಮರ್ಯಾದೆ ಇರ್ತೇವೆ ಅಂದರೆ. ಯಾಕೆ ಮಗ ಬರೀದಂತಲ್ಲ ಅವ್ವ ನಾವು ಹಣೆ ಬರೋಣ ಇಷ್ಟು ಕತೆ. ಒಳ್ಳೆ ತನಕ ಯಾವತ್ತು ದೇವ್ರು ಒಳ್ಳೇದು ಮಾಡಕ್ಕಿಲ್ಲ ಕಣವ, ಒಳ್ಳೇದು ಮಾಡಕ್ಕಿಲ್ಲ. ನಾವು ದೇವ್ರು ದಿಂಡ್ರು ಅಂತ ನಂಬ್ಕೊಂಡು ಕೂತಿರ್ತೀವಿ. ದೇವರು ನಮ್ಮ ತಲೆ ಮೇಲೆ ಕಲ್ಲು ಹಾಕ್ತದೆ. ಸುಮ್ಮನಿರು. ಏನಂತ ಬಾಯ್ಬಿಟ್ಟು ಹೇಳಿದ್ರೆ ಅರ್ಥ ಮಾಡ್ಕೊಬೋತಾನೆ. ಸುಮ್ಮನೆ ನೀನು ನೀನು ಕೂತ್ಕೊಂಡು ಮಾತಾಡಿದ್ರೆ ಏನಂತ ಅರ್ಥ ಮಾಡ್ಕೊಳ್ಳೋದು? ಏನಾಯ್ತು ಅಂತ ಈಗ ಯಾಕೆ ಹಿಂಗೆ ಮಾತಾಡ್ತಾ ಕೂತಿದ್ದಿ? ಯಾಕೆ ನಾವು ಬಡವ್ರ ಮನೆ ಹೆಣ್ಣು ತರಬೇಕಲ್ಲ ನಮ್ಮ ಮನೆಗೆ ಅಂತ ನಾವು ಹೋಗಿ ಓದಿಸಿ ಒಬ್ಬರು ಮಾತು ಮಾಡ್ಕೊಂಡು ಬಂದಿದ್ಕೆ ಅವ. ಯಾರ ಕಣೆ ಗೌರ್ಮೆಂಟ್ ಕೆಲಸದವ್ರು ಬಂದಿದ್ರಂತೆ, ಅದಕ್ಕೆ ಒಬ್ಬರು ಮಾತು ಕೊಟ್ಬಿಟ್ರಂತೆ. ನಮಗೆ ಮಾಡಲ್ಲ ಅಂತ ಹೇಳ್ಕೊಳ್ಸಾರಲ್ಲವ ನೀನು ಅಳಿನ ಜೊತೆಗೆ. ಕಿತ್ತೋದು ಬರಲ್ಲ ನೋಡಿವೆ, ಕಿತ್ತೋದು ಬರಲಿ. ಕಿತ್ತೋದು ಬರಲ್ಲ ತಗೊಂಡೋಗಿ ಮಕ್ಕ ಕೆರಿಬೇಕಿತ್ತು. ನಂಟುಸ್ತಾನ ಮಾಡೋದು ನೀನು ಹಿಂಗೆ ಅಂತ ಕೇಳಬೇಕಿತ್ತು. ಕೇಳ್ದಾನೆ ಬಂದ್ರ ನೀವು? ಹಾಂ ನೀನು ಅಳಿಯ ಕಣವ, ನೀನು ಅಳಿಯ ಹೂ ಅನ್ಕೊಂಡು ಬಂದಿರೋದು. ನೀನು ಅಳಿಯ ಹೂ ಅನ್ಕೊಂಡು ಬಂದಿರೋದು, ನಾನಲ್ಲ. ಯಾಕಂತೆ ಯಾವ ಗೌರ್ಮೆಂಟ್ ಕೆಲಸ ಬಂದಿರಂತೆ ಕಣವ? ಅದು ಯಾರ ಕಣೆ ಅವ್ರು ಸಾಮಾಜಿಕರೇ ಇದ್ದಾರಂತೆ, ಗೌರ್ಮೆಂಟ್ ಕೆಲಸದವ್ರಂತೆ. ಅದಕ್ಕೆ ಅವರೇ ಮದುವೆ ಮುಂಜಿನೆಲ್ಲ ಅವರೇ ಮಾಡ್ಕೊಂಡ್ರಂತೆ. ನಮ್ಮಂಗೆಯ ಅದಕ್ಕೆಯ ಕೆಲಸದಲ್ಲಿರೋಂಗೆ ಮಾಡ್ತೀವಿ, ನಿಮ್ಮ ಗಂಡಿಗೆ ಮಾಡಿಕ್ಕಿಲ್ಲ ಅಂತ ಹೇಳ್ಕಳ್ಸೋರಲ್ಲವ. ಮರ್ಯಾದೆ ಬೇಡವವ? ಅದು ಹೆಂಗವ ಹಂಗೆ ಅವತ್ತು ಒಪ್ಕೊಂಡ್ರು ಅವರು. ಮಾನ ಮರ್ಯಾದಿಲ್ವ ಅವ್ರಿಗೆ? ಮಾನ ಮರ್ಯಾದಿ ಹೋಗದ? ಅದೇನು ನಾನು ಮಾತಾಡ್ತೀನಿ. ಯಾಕಂಗೆ ಅಂದಿದ್ದರು? ಬೇಡ ಕತೆ. ಈಗಲೇ ಹಿಂಗೆ ಅಂದವರು ನಾಳೆಗೆ ನಮ್ಮ ಮನೆಗೆ ಬಂದು ಬಾಳಾಟ ಮಾಡೋದು ನಿಜವಾ? ಬಿಡು, ಇವತ್ತು ಒಳ್ಳೆ ತನಕ ಕಾಲ ಇಲ್ಲ ಕತೆ. ನನ್ನ ಮಗ ರಾಜ್ಕುಮಾರ್ ನಂಗೆ ಅವನೇ ಕಣವ. ನನ್ನ ಮಗನಿಗೆ ಹೆಣ್ಣು ಕೊಡೋರು ಬೇಕಾದಷ್ಟು ಜನ ಅವ್ರೆ. ಇಲ್ಲೇ ಇದಿಲ್ವ ಸಣಕ, ಆ ಸಣಕನ ತಂಗಿ ಮಗಳನ್ನ ಮಾಡ್ತೀನಿ ನಾನು ಹೇಳಿ ಅಂತ ಸಣಕ ಹೊಸಿಗೆ ಹೋಗೋದ್ಲ. ನೆಂಬದ್ದು ಬಾಟ ಮಾಡಿ ನಾದಿಂತವು ನೀಸ್ಕೊಂಡು ಅತ್ತೆ ಮಾವಂತವ್ ನೀಸ್ಕೊಂಡು ನಮ್ಮ ಮನೇಲಿ ಕೆಲಸ ಕೆಮ್ಮೆ ಮಾಡ್ಕೊಂಡು ಹೋದ್ರವ ಅವರು. ಹೋದರ ಬೇಡಕ ಸುಮ್ಕಿರವ. ಬೇಡಕತೆ ಅಂದ್ರು ಒಂಥರ ಬೇಜಾರಾಯ್ತು ಕಣವ. ಎಲ್ಲಾರ್ಗು ಹೇಳ್ಕೊಂಡು ಮಾಡ್ಕೊಂಡು ಹಿಂಗೆ ಕೆಲಸ ಮಾಡ್ಬಿಟ್ರಲ್ಲ ನಮಗೆ ಅಂತ. ಯಾಕ ನಮ್ಮ ಅದೃಷ್ಟೇ ಸರಿ ಇಲ್ಲ, ನಮ್ಮ ಅದೃಷ್ಟ ಸರಿ ಇಲ್ಲ ಕಣವ, ನಮ್ಮ ಅದೃಷ್ಟ ಸರಿ ಇಲ್ಲ. ಬುಟ್ಟಾಕ ಮಗ ಹೆಣ್ಗೆ ಬರಿದ್ರಲ್ಲ ಕಾಲಿ ಕಡ್ದ್ರೆ ಅದಕ್ಕಿಂತ ಅಂದವಾಗ ಕತ್ತಿನಿಗೆ ನನ್ನ ಮೊಮ್ಮಗನಿಗೆ. ರಾಜ್ಕುಮಾರ್ನಾಗವನೇ ನನ್ನ ಮೊಮ್ಮಗ. ಒಂದು ಕುಡಿಯೋಕ್ಕಿಲ್ಲ, ಒಂದು ಬಿಡಿ ಸೇರಕ್ಕಿಲ್ಲ, ಒಬ್ರು ತಾವು ನಿಂತ್ಕೊಳಕ್ಕಿಲ್ಲ, ಒಬ್ರು ತಾವು ಕೂತ್ಕೊಳಕ್ಕಿಲ್ಲ. ಅಂತವನಿಗೆ ಏನು ಎಣ್ಣೆ ಸಿಕ್ಕಕ್ಕಿಲ್ವಾ? ಯಾಕಂಗಂದಿಯೇ ಎಣ್ಣೆ ಯಾಕೆ ಸಿಗಕ್ಕಿಲ್ಲ? ನಾನು ಕೈ ಮಾಡ್ಕೊಬತ್ತೀನಿ, ತಲೆ ಕೆಡ್ಸ್ಕೊಬೇಡ ನೀನು, ಸುಮ್ ಕೂತ್ಕೊ. ನಾನು ಬಂದು ಹೇಳಿದ ತಕ್ಷಣ ಯಾಕೆ ಹೇಳ್ಕಳ್ಸಿದ್ಲಪ್ಪ, ಯಾಕೆ ಹೇಳ್ಕಳ್ಸ್ಲಪ್ಪ ಅಂದ್ಬಿಟ್ಟು ಯೋಚನೆ ಮಾಡ್ಕೊಂಡು ಬಂದೆ ಕಣವ. ಹಿಂಗೆ ಕತೆ ಮಾಡ್ಕೊಂಡು ಕೂತಿದ್ದೀರಿ ಅಲ್ಲ, ಅವ್ರಿಗಾರು ಮಾನ ಮರ್ಯಾದೆ ಬೇಡವಾ? ಒಬ್ಬರಿಗೆ ಒಪ್ಪನ ಮಾತು ಮಾಡ್ಬಿಟ್ಟು ನಾನು ಇದು ಯಾಕೆ ಹೇಳ್ಕಳ್ಸಿದ್ಲಲ್ಲ, ಇದು ಯಾಕೆ ಅಂದ್ಬಿಟ್ಟು ಹಂಗೆ ಬಂದೆ ಕಣವ. ಅಲ್ಲ ನನ್ನ ಸಾವತಿ ಮಗಳಿಗೆ ಮಾನ ಮರ್ಯಾದೆ ಬೇಡವಾ? ಗುಡ್ಸಟ್ ನನ್ನ ಸಾವತಿರಿಗೆ, ಮಾನಗೆಟ್ ನನ್ನ ಸಾವತಿರಿಗೆ ಮಾತು ಅಂದ್ರೆ ಒಂದು ಮಾತಲ್ವಾ? ಅಲ್ಲ ಒಪ್ಪನ ಮಾತ ಮಾಡಿಬಿಟ್ಟು ಗೌರ್ಮೆಂಟ್ ಕೆಲಸ ಸಿಗ್ತಾನೆ ಅಂದ್ಬಿಟ್ಟು ಅವ್ರು ಮದುವೆ ಮಾಡ್ತಾವ್ರೆ ಅಂದಾಗ ಏನು ಗೌರ್ಮೆಂಟ್ ಕೆಲಸ ಪರ್ಮೆಂಟಾ? ಹೇಳ್ದ ಕೇಳ್ಕೊಂಡು ಬಿದ್ದಿರಬೇಕು ಗೌರ್ಮೆಂಟ್ ಕೆಲಸದಲ್ಲಿ. ಇನ್ನು ನಮ್ಮ ರೈತರ ಮನೆಗೆ ಹೆಣ್ಣು ಕೊಟ್ಟರೆ ಇವತ್ತು ನಾವು ಎಲ್ಲರೇ ಹೋಗ್ತೀವಿ ಅಂದರೆ ಇವತ್ತೇ ಹೋಗ್ಬೋದು. ಇವತ್ತು ನಾವು ಹಬ್ಬ ಮಾಡ್ತೀವಿ ಅಂದರೆ ಇವತ್ತೇ ಮಾಡ್ಬೋದು. ಇವತ್ತೇ ಒಂದು ಚಿನ್ನ ತಗೋತೀನಿ ಇವತ್ತೇ ತಗೋಬೋದು. ರೈತರು ಮದುವೆ ಆದರೆ ಕೆಲಸದಲ್ಲಿರೋ ಮದುವೆ ಆದರೆ ಅವ್ರು ರಜಾ ಕೊಡೋಂತ ಕಾಯ್ಕೊಂಡು ಕೂತಿರ್ಬೇಕು. ಬಂದ್ರೈವಿ ಅಂತ ಫೋನ್ ಮಾಡಿದ್ರೆ ರಜಾ ಕೊಟ್ಟಿದ್ರೆ ರಜಾ ಕೊಟ್ಟಿದ್ದೀನಿ ಬರ್ತೀನಿ ಅಂತ ಅನ್ಬೇಕು. ಗೊತ್ತಾ? ನಮ್ಮ ರೈತರು ಮದುವೆ ಆಗ್ಬೇಕಾದ್ರೆ ಗತ್ತು ಬೇಕು, ಗತ್ತು. ಸುಮ್ಮನಿರವ. ಏನಂದ್ರೆ ಏನು ಬೇಜಾರಾಯ್ತಾ ಕೂತದೆ. ಯಾವ ಆಸ್ತಿ ಮಾಡಿದ್ರೆ ಏನು, ಯಾವ ಬದುಕಾಟ ಮಾಡಿದ್ರೆ ಏನು. ನನ್ನ ಮಗನಿಗೆ ಒಂದು ಹೆಣ್ಣು ಎಲ್ಲೂ ಸಿಕ್ನಿಲ್ವಲ್ಲ ಅಂತ ನಾಳೆ ಕೋರಿಗೆ ನೀರಾಯ್ತಾ ಕೂತೀವಿ. ಕಿರ್ನೆ ಮಗ ಎದ್ರುಕಬೇಡಕತ್ತೆ ನೀನು. ಯಾಕೆ ಎದ್ರುಕಂಡು? ಎದ್ರುಕಬೇಡ. ಐದನ ರವಿಗೆ ಹೇಳ್ದೆ ಕಣವ, ಹೇಳಕ್ಕೆ ತಲೆ ಕೆಡ್ಸ್ಕೊಬೇಡ ಬಿಡವ ಅಂತ ಅಂದ. ನಾನೇ ಮದುವೆ ಬೇಡ ಅಂದ್ರೆ ನೀನೇ ತನಗೆ ಆಡ್ತಿದ್ದು, ಬಿಡವ ಸಿಕ್ಕಿಲ್ಲ ಅಂತ ಅಂದ. ಗಂಡ ಬೇಜಾರು ಮಾಡ್ಕೊಂಡು ಗಜೆಗೆ ಹೋದ್ರು ಕಣವ. ಬಿಡು ಸಿಕ್ಕಿಲ್ಲ. ಆರತಿ ಚೆನ್ನಾಗಿದ್ದಾಳವ, ಚೆನ್ನಾಗಳು ಕಣವ, ಚೆನ್ನಾಗಳೆ. ಸೀಮಂತ ಶಾಸ್ತ್ರಕ್ಕೆ ಗಂಡ 1,000 ರೂಪಾಯಿ ಕೊಟ್ಬಿಟ್ಟೋದ. ಸೀರೆಗಿರೆ ತಕ್ಕೊಡಿ ಬಂದು ಬೇಕಾದ್ರೆ ಕಾಸು ಹಾಕ್ತೀನಿ ಅಂತ. ಅದಕ್ಕೆ ನನ್ನ ಮಗ ಕುಳ್ಳ ನಾನು ಮಾಡ್ತೀನಿ ಹಾಕೊಂಡು ನೀವು ಯಾಕೆ ತಲೆ ಕೆಡ್ಸ್ಕೊಂಡಿರಿ ಬಾವ ಅಂತ ಅಂದ ಕಣವ. ಚೆನ್ನಾಗವ್ರಲ್ಲ ಸುಮ್ಮನೆ. ಮತ್ತೆ ನಾದ್ನಿ ಯಾರ ಬಂದಿದ್ರೆ ಗುಡ್ಸಟ್ಟಿರಿ ಎಲ್ಲಿ ಬಂದವರು? ನಾನು ಸೇರಿಸೋಣ ಮನೆಗೆ. ನಿಮ್ಮ ಅತ್ತಿಗೆ ಜಲ್ದಿ ಹಂಗೆ ಹಾಡ್ತಾಳೆ, ಜಲ್ದಿ ಹಂಗೆ ನಿಮ್ಮ ಅತ್ತಿಗೆ ಜಲ್ದಿ ಹಂಗೆ ಹಾಡ್ತಾಳೆ. ನಾನು ಸೇರಿಸ್ಕೊಂಡ ನಾನು ಸೇರಿಸ್ಕೊಂಡ ಮಗಳಲ್ಲ ನಾನು. ಸಿಕ್ಕಿಲ್ಲ ಸುಮ್ಕಿರು. ನೀನು ಯಾಕೆ ಜಗಳಾಡಿ ಆಮೇಲೆ ಮತ್ತೆ ಸರಿ ಅಂತ ಯಾಕೆ ಅನ್ಸ್ಕೊಂಡು ಅನ್ಲಿ ಕಣವ. ಅಂದ್ರು ಅನ್ಲಿ. ಇವತ್ತು ನಾನು ಹೆಣ್ಣಿಗೆ ವಿಸಾಕಿ ಸಾಯಿಸ್ಬಿಟ್ಟಿದ್ರೆ ನಾನು ಹೆಣ್ಣು ಎಲ್ಲಿ ಹುಡ್ಕೊಂಡು ಹೋಗ್ಬೇಕಿತ್ತು. ನಾನು ಎಲ್ಲಿ ಹುಡ್ಕೊಂಡು ನಾನು ಹೆಣ್ಣು ಬರೋದ ವಾಪಸ್ಸು ನನ್ನ ಮನೆಗೆ ಅಂತೇವ್ರನ್ನ ಮನೆ ಕರ್ಕೊಂಬಂದು ಭಾವನೆ ಮಾಡುವಂದಿಯಾ? ಕಿತ್ತೋದು ಬರಲ್ಲ ಹೊಡೆದ್ಬಿಟ್ಟು ಬಂದೀನಿ. ಇಲ್ಲಿ ಬರ್ಲಿಕ್ಕೆ ಕಾಲ್ನ ಕತ್ರ ಸಾಕ್ತೀನಿ. ಸಿಕ್ಕಿಲ್ಲ ಸುಮ್ಕಿರವತ್ತಾಗೆ ಏನಾದ್ರು ತಿನ್ನು ಕಾಟಿ ಕಸ್ಕೊಬತ್ತೀನಿ. ಕಾಟಿ ಗಿಪಿ ಏನು ಬೇಡ, ಏನು ಬೇಡ ಕಣೆ ಮಗ. ನಮ್ಮ ಮನೇಲಿ ಕಾಟಿ ಕುಡ್ಕೊಂಡು ಇಡ್ಲಿ ಮಾಡಿದ್ರು, ಇಡ್ಲಿ ತಿನ್ಕೊಂಡು ಬಂದೆ.
ಆ ಮಾಲ ಆ ಪಾರತಿಗೆ ಇಡ್ಲಿ ಏನೋ ಹಾಕೊಡ್ತಿದ್ಲು. ಆ ರತ್ನಿನವೇ ತಾರವೇ ಕೂತ್ಕೊಂಡು ಪಾತ್ರೆ ಬಿಡ್ತಿದ್ರು. ನಿಮ್ಮ ಅತ್ತಿಗೆ ಹೊಲ್ತಕ್ಕೆ ಹೋಗಿದ್ಲು. ಮನೇಲಿ ಒಬ್ಬರು ಇರ್ತಿದ್ದಿಲ್ಲ. ಇದು ಯಾಕಂಗೆ ಹೇಳ್ ಕಳ್ಸಿದ್ಲಲ್ಲ ಅಂದ್ಬಿಟ್ಟು ಹಂಗೆ ಬಂದೆ ಕತೆ ಬುಡವ ಋಣ ಸಂಬಂಧ ಇದ್ರೆ ಆಯ್ತದೆ. ಎಲ್ಲೋ ಅವಳಿಗಿಂತೂ ಚೆನ್ನಾಗಿರೋ ಹೆಣ್ಣು ಸಿಗ್ಬೋದೇನೋ. ಆಗಿದ್ದೆಲ್ಲ ಒಳ್ಳೇದಕ್ಕೆ ಅನ್ಕೊಂಡು ನೀನೇನು ತಲೆ ಕೆಡ್ಸ್ಕೊಬೇಡ ರತ್ನಿ, ಸುಮ್ಮನಿರು. ರತ್ನಿ ರತ್ನಿ ಅಂತ ಕರೆದು ರತ್ನಿಯನೇ ಹೇಳ್ತದೆ ಗಿರ್ಜಾ. ಯಾಕಮ್ಮ ಮಕ್ಕ ಗುದಿಸ್ಕೊಂಡು ಕೂತಿದ್ದಿ. ಆದ್ರೆ ಮಗ ಈ ಕಾಲ ಜನಗಳಿಗೆ ಮಾತುಕತೆ ಮೇಲೆ ನಿಗಿಲ್ಲ. ಮಾತುಕತೆ ಮೇಲೆ ಒಂದು ಮಾತು ಕೊಟ್ಟಿವ್ನಿ, ಆ ಮಾತ ದಾಟಬೇಡ್ದು ಅನ್ನೋ ನಿಗ ಇಲ್ಲ. ಅಪ್ಪ ಆಗ ಒಂದು ಮಾತು ಅಂದ್ಬಿಟ್ರೆ ಚಿಕ್ಕ ಮಕ್ಕಳಲ್ಲಿ ಕರ್ ಮಗ ಹುಟ್ಟದ ಆಸನ ಹಿಂಗೆ ಸೋದ್ರು ಮಗದಿರು ಅಕ್ಕ ತಮ್ಮ ಇರೋರು. ಮಗ ಹುಟ್ಟ ತಕ್ಷಣ ಅಕ್ಕ ನನ್ನ ಮಗಳು ನಿನ್ನ ಮಗನಿಗೆ ಮದುವೆ ಮಾಡ್ತೀನಿ ಕನಕ ಅಂತ ಅನ್ಬಿಡೋರು. ಮಗ ನೋಡಕ್ ಹೋದಾಗ್ಲೇ ಅನ್ಬಿಡೋರು. ಅವರು ಆ ಮಕ್ಕಳು ದೊಡ್ಡವರು ಆದ್ರೂ ನನ್ನ ಮಗಳು ನಮ್ಮ ಅಕ್ಕನ ಮಗನಿಗೆ ಅಂತ ಫಿಕ್ಸ್ ಮಾಡ್ಕೊಳ್ಳೋರು ಕಣ್ಮಗ. ಈಗ ಏನು ಮಗ ಇದು, ಈಗ ತಾಳಿ ಕಟ್ಟ ಗಂಟ್ಲು ಗ್ಯಾರಂಟಿನೇ ಇಲ್ಲ ಯಾರಿಗೆ ಯಾರಿರ್ತಿ ಅಂತ ಕಲಿಯುಗ ಬಂದ್ಬಿಡ್ತು. ಸದ್ಯ ಈಗ ಹೇಳಿದ್ರಲ್ಲ ಮದುವೆ ದಿನ ಹೇಳಿದ್ರೆ ಮಾರಾಮರಿಗೆ ಹೋಗೋದು ನಾಲ್ಕು ಚೆನ್ನಾಗಿ ಕರೆದ್ಬಿಟ್ಟು ಕಣವ ಅದೇ ಯೋಚನೆ ಮಾಡ್ತಾ ಕೂತೀವಿ. ಎಲ್ಲರೂ ನಂಟ್ರು ಪಂಟ್ರು ಕರೆದ್ಬಿಟ್ಟು ಖರ್ಚು ಮಾಡಿಸ್ಬಿಟ್ಟು ನಮ್ಮ ಕೈಲೇ ನಮ್ಮ ದುಡ್ಡು ಕೇರ್ ಮಾಡ್ಕೊಂಡು ನಮ್ಮ ಮಾರಾಮರಿಗೆ ಕಳಿಸ್ಬಿಡೋರು ಕಣವ. ಏನು ಅವ್ರು ಮಾಡಿದ ಖರ್ಚ ಒಪ್ಪನ ಮಾತನ್ನ ನಾನೇ ಖರ್ಚು ಮಾಡ್ಕೊ ಬಂದಿದ್ದು. ತೋರಾಕ್ತೋಳವ್ರನ್ನ ಯಾಕಂದ್ರೆ ಅವಾಗ ಭಾರಿ ಚೆನ್ನಾಗದೆ ಅಂತಿದ್ದು. ಎಲ್ಲಿ ಬೀಳ್ಚೆ ಉಟ್ಕಡಿತು ಸುಣ್ಣದ ಗೋಡೆ ಹೆಂಗೆ ಬೆಳಗಾಳೆ ಅನ್ಕೊಂಡು ಬಿದ್ರೇನು ಅದಕ್ಕೆ ಅವ್ರು ಅಪ್ಪನ ತಿಕ್ಕ ಹೆಚ್ಚ್ಕೊಂಡದೆ ಅಟ್ಲೇ ಕೊಂಡೋಗ್ಬಿಡೋದು ನನಗೆ. ಕಳಿ ಸುಮ್ಕಿರು ಗೊತ್ತಾಯ್ತದೆ ಅಕ್ತಿರ್ಗೆ. ಇಲ್ಲಾರೆ ರಾಣಿ ಏನು ಕೂತ್ಕೊಂಡು ಉಣ್ಬೋದಿತ್ತು ಸಾಯ ಗಂಟ. ಅಲ್ಲಿ ಒಂದು ಪಾವಕಿ ಬೇಯಿಸ್ಕೊಂಡು ಕೂತಿರ್ಲಿ. ಅವ್ರ ಸುದ್ದಿ ನಮ್ಗೆ ಯಾಕೆ ಇನ್ನು ಹಾಸಿಗಿತ್ತ ಮಗ ಒಳ್ಳೇದೇ ಕಣವ. ಅವ್ರ ಅವ್ವಪ್ಪ ದುಡ್ಡು ಅಂತ ಸಾಯ್ತಾರೆ. ಅವ್ರ ಅವ್ವಪ್ಪ ಹೊಸಿ ದುಡ್ಡು ಅಂತ ಸಾಯಿಗಿಲ್ಲ. ದುಡ್ಡು ಅನ್ಕೊಂಡು ಸಾಯ್ತಾರೆ ಏನು. ಇಲ್ಲ ಅವರೇ ಮುಂಜಿ ಮಾಡ್ಕೊಂಡಾರಂತೆ. ಅದಕ್ಕೆ ನಾವು ಹಂಗೆ ತಾನೇ ಹೇಳಿದ್ದು. ಹಂಗೆ ಕಣವ ಗೌರ್ಮೆಂಟ್ ಕೆಲಸದಲ್ಲಿ ಇದ್ದನಂತಲ್ಲ ಹೊಲ ಮನೇಲಿ ಇಟ್ಟು ಸೊಪ್ಪು ಮಾಡ್ಬೇಕಲ್ಲ. ಅದಕ್ಕೆ ಇಟ್ಟು ಸೊಪ್ಪು ಮಾಡ್ಕೊಂಡು ಸಾಯೋದಕ್ಕೆ ಗೌರ್ಮೆಂಟ್ ಕೆಲಸದಲ್ಲಿ ಇರೋನು ಕೊಟ್ರೆ ಈ ಕಾಲದಲ್ಲಿ ಗೌರ್ಮೆಂಟ್ ಕೆಲಸದವ್ರು ಮದುವೆನೇ ಮಾಡೋಕ್ಕಾಯ್ತಿಲ್ಲ. ಅಂಥದ್ರಲ್ಲಿ ಗೌರ್ಮೆಂಟ್ ಹೊರ ಬಂದಾಗ ಬಿಡೋದು ಬೇಡ ಅಂದ್ಬಿಟ್ಟು ಹಂಗೆ ಒಪ್ಕೊಂಡಿರೋದು. ಅಲ್ಲ ಏನು ರೈತರಿಗೆ ಆದಷ್ಟು ಏನು ಹೊಲ ತಗೋಗಿ ಇಷ್ಟೊತ್ಕೊಂಡೇ ಹೋಗ್ಬೇಕು ಅಂತ ಏನು ರೂಲ್ಸ್ ಇದ್ದದ. ನಮ್ಮ ರೊತ್ತಿನ ತಾರಣ ಮದುವೆಗೆ ಇಷ್ಟು ವರ್ಷ ಆಗದೆ ಎಲ್ಲ ಒಂದ್ಸಲ 2 ಸಲ ಹೊಲಕ್ಕೆ ಹೋಗಿದಾರೇನು. ಮನೇಲೇ ಮಾಡ್ನಾರು ಒಲೆ ಮುಂದೆ ಇರ್ತಾರೆ ತಿನ್ಕೊಂಡು ಉಣ್ಕೊಂಡು. ಅವ್ರು ಇಷ್ಟ ಬಂದು ತಿಂತಾರೆ, ಅವ್ರು ಇಷ್ಟ ಬಂದು ಉಣ್ತಾರೆ. ಅವ್ರು ಉಂಡಿ ತಿನ್ನಿ ಬಿಟ್ಟಿದೆ ನಾವು ಕೊಟ್ಟರೆ ನಾವು ತಿಂತೀವಿ. ಏನು ಯಾರೋ ಅಂಕ ಕೊಟ್ಟಿದ್ದಾರೆ ಅವ್ರಿಗೆ? ಯಾರು ಅಂಕ ಕೊಟ್ಟಿದ್ದಾರೆ? ಇಲ್ಲಕ್ಕೆ ಇಲ್ವಾ? ಇದು ಯಾಕೆ ಹಿಂಗಾಡೋರು ಈ ಜನಗಳು? ಕೆಲಸದವ್ರು ಅಂತ ಶಿವ ಇದಾಗೋಯ್ತು. ಋಣ ಸಂಬಂಧ ಇದ್ದಿದ್ರೆ ಆಗೋದು. ಋಣ ಸಂಬಂಧ ಇಲ್ಲ ಬಿಟ್ಟಾಕು. ಯೋಚನೆ ಮಾಡಬೇಡ, ಏನೋ ಮಾಡಬೇಡ. ಎಲ್ಲರೂ ನೋಡಿ ಮಾಡೋಕ್ಕಾಯ್ತದೆ. ಅವ್ನು ಬೇಡ ಅಂದ್ರೆ ನೀವೇ ಹಿಂಗೆ ಮಾಡಿದವರು ಇದೆಲ್ಲ ಸಾವ್ತಿ ಅವ್ರು ಚಾಕು ಸುಗಿ ಅವರೇ ನಾವು ಮಾಡೋರು ಚೆನ್ನಾಗಿರ್ಲಿ ಅಂತ ತೋರಿಸಿದ್ರು. ಅದಕ್ಕೆ ಅವ್ರಿಗೆ ಬೈಯಕ್ಕದ. ಸರಿ ಉಪ್ಪಿಟ್ಟು ಮಾಡಿ ಉಪ್ಪಿಡ್ತೀನಿ. ಉಪ್ಪಿಟ್ಟು ಅದು ಏನಾರಿ ಮಾಡ್ಕೊಂಡು ಉಪ್ಪಿಟ್ಟು ಹೆಸರು ಕೇಳಿದ್ರೆ ಭಯ ಬೇಡಕನವ ಮಗ ಹೋಗುವಂತೆ. ತಲೆ ಕೆಡ್ಸ್ಕೊಂಡು ಕೂತ್ಕೋಬೇಡ ಮಗ, ಸುಮ್ಮನಿರು. ಒಂದು ಆಯ್ತದೆ ಒಳ್ಳೇದಾಯ್ತದೆ ಕತೆ. ಸರಿ ಅವ್ವ ಮುಂದುವರಿಯುವುದು. ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ಸ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ವಿಡಿಯೋ ನೋಡೋಕ್ಕೆ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ.